ಕೂಡ ಕರೆ ಮಾಡ್ತಿದ್ದಾರೆ. ಇನ್ನು ಸರೋಜಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸರೋಜಾ ಅವರೇ, ಇಲ್ಲಿ ಡಾಕ್ಟರ್ ಚಂದ್ರಿಕಾ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರೋಜಾ ಅವರೇ. ನಂಗೆ 2 ಮಂತ್ಸ್ ಆಯ್ತು ಡೆಲಿವರಿ ಆಗಿ. 120/90 ಇದೆ BP. ಅದು ನಾರ್ಮಲ್ ಮೇಡಮ್? ಅದು ಹೇಗೆ? ನಿಮಗೆ ಪ್ರೆಗ್ನೆನ್ಸಿನಲ್ಲೂ BP ಇತ್ತಾ? ಇತ್ತು ಮೇಡಮ್, ಬಟ್ ಟ್ಯಾಬ್ಲೆಟ್ ಕಂಟ್ರೋಲ್ ಆಗ್ತಿತ್ತು. ಇವಾಗ ಮೇಡಮ್ ಓಕೆ, ಅದು ಪ್ರೆಗ್ನೆನ್ಸಿನಲ್ಲಿ ಒಂದೊಂದ್ಸಲ BP ಬರುತ್ತೆ. ಆವಾಗ ಅದು ಡೆಲಿವರಿ ಆದಮೇಲೆ ಕೂಡ ಸ್ವಲ್ಪ ದಿವಸ ಒಂದು 6 ವಾರ ತನಕ ಅದು ಕಂಟಿನ್ಯೂ ಆಗಬಹುದು. ಬಟ್ ನೀವು 120/90 ಅಂತ ಹೇಳ್ತೀರಾ, ಅದೇನು ಅಂತ ಜಾಸ್ತಿ ಏನಲ್ಲ. ಅದು 120 ಅಂತೂ ಫುಲ್ ನಾರ್ಮಲ್ಲು. 90 ಅಂದರೆ ಜಸ್ಟ್ 90ನ ಕಡಿಮೆ ಬಂದರೆ ಅದನ್ನು ನಾವು ಅಬ್ಸಲ್ಯೂಟ್ಲಿ ನಾರ್ಮಲ್ ಅಂತ ಹೇಳ್ತೀವಿ. ಬಟ್ ಇವಾಗಿನ ನಿಮ್ಮದು 120/90ಗೆ ಏನು ಟ್ರೀಟ್ಮೆಂಟು ಬೇಡ. ಸ್ವಲ್ಪ ನೀವು ಏನಾದರೂ ಈ 2 ಮಂತ್ಸ್ ಆಗಿದೆ ಅಂತಿರಲ್ಲ, ಇನ್ನು 1 or 2 ಮಂತ್ಸಲ್ಲಿ ಏನು ಮೆಡಿಸನ್ ಇಲ್ಲದೇ ಸ್ವಲ್ಪ ಮೆಡಿಟೇಷನ್ ಆ ಥರ ಏನಾದರೂ ಮಾಡಿ, ಇಲ್ಲ ಜಸ್ಟ್ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿ ಎಲ್ಲ ಕಂಟ್ರೋಲ್ ಬರುತ್ತೆ. ನಿಮಗೇನು ಟ್ರೀಟ್ಮೆಂಟ್ ಬೇಕಾಗಲ್ಲ. ಓಕೆ, ಲಕ್ಷ್ಮಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಲಕ್ಷ್ಮಿ ಅವರೇ. ಮೇಡಮ್, ನಮ್ಮ ಮಗು ಡೆಲಿವರಿ ಆಗಿ 2 ತಿಂಗಳಾಗಿದೆ. 8 ಅಲ್ಲ 2 ಮಂತ್ಸ್ ಆಗಿದೆ. ಓಕೆ, ಅದು ಎಲ್ಲ ನಾರ್ಮಲ್ ಇತ್ತು ಮೇಡಮ್. ನಾನು ಪ್ರೆಗ್ನೆಂಟ್ ಅಲ್ಲಿದ್ದಾಗ ಎಲ್ಲ ಬ್ಲಡ್ ಚೆಕಪ್ ಮತ್ತೆ BP ಎಲ್ಲಾನು ನಾರ್ಮಲ್ ಆಗಿ ಇತ್ತು. ಓಕೆ, ಆದ್ರೆ ಜೆನೆಟಿಕ್ ಪ್ರಾಬ್ಲಮ್ ಅಂದ್ಬಿಟ್ಟು ಡೌನ್ ಸಿಂಡ್ರೋಮ್ ಅಂತ ಹೇಳಿದ್ದಾರೆ. ಓಕೆ, ಅದು ಯಾವುದಕ್ಕೋಸ್ಕರ ಬರುತ್ತೆ ಮೇಡಮ್? ಅದು ಒಂದು ಫ್ಯಾಮ್ಲಿನಲ್ಲಿ ನಿಮ್ಮ ಮುಂಚಿನ ಆ್ಯನ್ಸಿಸ್ಟರ್ಸ್ ಇರ್ತಾರಲ್ಲ, ಅಲ್ಲಿ ಜೆನೆಟಿಕ್ ಅಂತ ಹೇಳ್ತೀವಿ. ಒಂದು ಫ್ಯಾಮ್ಲಿನಲ್ಲಿ ಯಾರಿಗಾನ ಇದ್ದರೆ ಇನ್ನೊಬ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಈ ಮೆಟರ್ನಲ್ ಆ್ಯಂಡ್ ಪೆಟರ್ನಲ್ ಎರಡೂ ಏಜ್, ಅಂದರೆ ತಾಯಿ ಏಜ್ ಅಥವಾ ತಂದೆ ಏಜ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಕೆಲವು ಟೈಮ್ ತುಂಬ ಬೇಗ ಒಂದು 18-19 ವರ್ಷಕ್ಕೆ ಮಗು ಆದರೂ ಕೂಡ ನೋಡ್ತೀವಿ ನಾವು. ಇಲ್ಲ ತಾಯಿ ಏಜು 35 ಇಯರ್ಸ್ ಆ್ಯಂಡ್ ಅಬೋವ್ ಆದಾಗ ಕೂಡ, ಅಥವಾ ತಂದೆ ಏಜು 40 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಈ ರೀತಿ ಡೌನ್ ಸಿಂಡ್ರೋಮ್ ಆಗೋವಂಥ ಚಾನ್ಸಸ್ ಇರುತ್ತೆ. ಬಟ್ ಇದು ಸ್ಕ್ಯಾನಿಂಗಲ್ಲಿ ಗೊತ್ತಾಗತ್ತೆ. ಮತ್ತು ಯಾರಿಗಾದರೂ ಆ ರೀತಿ ಡೌಟ್ ಬರುತ್ತೆ ಅನ್ನೋವಂಥ ಚಾನ್ಸಸ್ ಇದ್ದರೆ, ಅಂದರೆ ಈ ಒಂದು ಪೇಷಂಟ್ಗೆ ಬರ್ಬೋದು ಅನ್ನೋವಂಥದ್ದು ಏನಾದರೂ ನಮಗೆ ಡೌಟ್ ಬಂದರೆ, ನಾವು ಕೆಲವು ಟೆಸ್ಟೆಲ್ಲ ಇದೆ, ಆಲ್ಫಾ ಫಿಟೋಪ್ರೋಟೀನ್ ಅಂತೆಲ್ಲ ಮಾಡ್ತೀವಿ. ಅದನ್ನೆಲ್ಲ ಮಾಡಿ 4-5 ತಿಂಗಳಲ್ಲಿ ಅದಕ್ಕೂ ಮುಂಚೆನೇ ಕಂಡು ಹಿಡ್ಕೊಂಡು ನಾವು ಅದನ್ನು ಇಮ್ಮಿಡಿಯೇಟಾಗಿ ಟರ್ಮಿನೇಟ್ ಕೂಡ ಮಾಡ್ಬೋದು. ಓಕೆ, ಸುಷ್ಮಾ ಅವರು ಕನಕಪುರದಿಂದ ಕರೆ ಮಾಡಿದ್ದಾರೆ. ಸುಷ್ಮಾ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಮೇಡಮ್, ನಮಗೆ ಸೆಕೆಂಡ್ ಪ್ರೆಗ್ನೆನ್ಸಿ. ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿಗೆ ಏನು ಎಲ್ಲ ನಾರ್ಮಲ್ ಇತ್ತು. ಈ ಸಲ ಹಿಮೋಗ್ಲೋಬಿನ್ 7 ಹೋಗಿದೆ. ಓಕೆ, ಅದರಿಂದ ಡೆಲಿವರಿಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನಾದರೂ? 7 ಅಂತ ಹೇಳ್ತೀರಲ್ವಾ, ಖಂಡಿತ ಇದು ತುಂಬಾ ಕಡಿಮೆ. ಅದು ನೀವು ಡೆಲಿವರಿ ಟೈಮ್ನಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರಿ. ಇದೇ ರೀತಿ 7ನ ಬಿಟ್ಟರೆ ನೀವು ಖಂಡಿತ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇದೆ. ನೀವು ನಾರ್ಮಲಾಗಿ 7, 6 ಎಲ್ಲ ಇದ್ದರೆ ಇಮ್ಮಿಡಿಯೇಟಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡ್ತೀವಿ. ಮತ್ತು ಈಗ ಕೆಲವು ಒಳ್ಳೆ ಇಂಜೆಕ್ಷನ್ಸ್ ಬಂದಿದೆ, ಅದನ್ನು ನಾವು ಒಂದು ಡ್ರಿಪ್ ಮೂಲಕ ಸ್ಮಾಲ್ 100 ml ಆ ಥರ ಡ್ರಿಪ್ ಮೂಲಕ ಕೊಟ್ಟರೆ ಒಂದು 2-3 ಇಂಜೆಕ್ಷನ್ಸ್ ಕೊಡೋ ಅಷ್ಟರಲ್ಲಿ ಸುಮಾರು ಒಂದು 2 grams ಅಷ್ಟು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಇಮ್ಮಿಡಿಯೇಟಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ತೊಗೊಳ್ಳಿ, ಮತ್ತು ಐರನ್ ಇಂಜೆಕ್ಷನ್ಸ್ ತೊಗೊಳ್ಳಿ, ಹಾಗೂ ಅದೆಲ್ಲ ಆದಮೇಲೆ ಕ್ಯಾಪ್ಸೂಲ್ಸ್ನ ಕಂಟಿನ್ಯೂ ಮಾಡಿ ಐರನ್ದು ಅಟ್ಲೀಸ್ಟ್ ಒಂದು 10 ಅಥವಾ ಅದಕ್ಕಿಂತ ಜಾಸ್ತಿ ಬರೋ ಥರ ಮಾಡ್ಕೊಳ್ಳಿ. ಆವಾಗ ಡೆಲಿವರಿ ಟೈಮ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಓಕೆ, ಸುನಂದ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಸುನಂದ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಥೈರಾಯ್ಡ್ ಸಮಸ್ಯೆ ಅದ್ರಿ ಮೇಡಮ್ ಅವ್ರೆ. ಅವ್ರಿಗೆ ಈಗ 6 ವರ್ಷದಿಂದ ಥೈರಾಯ್ಡ್ ಸಮಸ್ಯೆ ಇದೆ. ಥೈರಾಯ್ಡ್ ಸಮಸ್ಯೆನಾ? ನೋಡ್ರಿ, ಗಂಟಲದ ತ್ರಾಸ ರೀ. ಒಟ್ಟ ಸುಸ್ತನ ಭಾಳ ಆಗ್ತೈತ್ರಿ. ಏನಾಗುತ್ತೆ? ಸುಸ್ತು ಭಾಳ ಆಗ್ತದ್ರಿ. ಸುಸ್ತು ಮಾಡಾಕತ್ತೆ. ಓಕೆ, ಓಕೆ, ಅಂದ್ರ ಒಟ್ಟ ನಿಶ್ಚಿತ್ರಿ. ಹ್ಞೂನ್ರಿ. ಓಕೆ, ಸೊ ನೀವು ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಸುಸ್ತಾಗತ್ತೆ ಅಂತ ಹೇಳ್ತಾ ಇದ್ದೀರಾ? ಹ್ಞೂನ್ರಿ, ಹೌದು. ಈಗ ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ಅದು ಏನು ಅಂತ ಫಸ್ಟ್ ಕಂಡು ಹಿಡ್ಕೋಬೇಕಾಗತ್ತೆ. ಅದು ಬೇಕಾದರೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಕೂಡ ಆಗಿರ್ಬೋದು, ಅಥವಾ ನಾರ್ಮಲ್ಗಿನ ಕಡಿಮೆ ಕೂಡ ಆಗಿರ್ಬೋದು. ಅದು ಏನು ಅಂತ ಕಂಡು ಹಿಡ್ಕೊಳ್ಳೋಕ್ಕೆ ಬ್ಲಡ್ ಟೆಸ್ಟ್ ಮಾಡ್ಬೋದು. ಅದರಲ್ಲಿ ಕಡಿಮೆ ಬರ್ತಾ ಇದೆ ಅಂತ, ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಸೆಕ್ರೇಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಮಾತ್ರೆ ರೂಪದಲ್ಲಿ ಅದನ್ನು ನಾವು ರೀಪ್ಲೇಸ್ ಮಾಡ್ಬೋದು.
ಅದು ಬಿಟ್ಟು ಏನಾದರೂ ಥೈರಾಯ್ಡ್ ಜಾಸ್ತಿ ಸೆಕ್ರೇಟ್ ಆಗ್ತಾ ಇದೆ ಅಂದರೆ ಏನಾದರೂ ಗಂಟು ಏನಾದರೂ ಇದೆಯಾ, ಗಡ್ಡೆ ಏನಾದರೂ ಇದೆಯಾ ಥೈರಾಯ್ಡಲ್ಲಿ, ಅದನ್ನು ನೋಡಬೇಕಾಗತ್ತೆ. ಅದು ನೋಡಿಕೊಂಡು ಏನಾದ್ರು ಆಪ್ರೇಷನ್ ಮಾಡೋವಂಥ ನೆಸಿಟಿ ಇದ್ದರೆ ಆಪ್ರೇಷನ್ ಕೂಡ ಮಾಡಿ ಆಮೇಲೆ ಟ್ಯಾಬ್ಲೆಟ್ ಕೊಡಬೇಕಾಗತ್ತೆ. ಓಕೆ, ಮುಂದಿನ ಕರೆಯನ್ನು ಪಾರ್ವತಿ ಅವರು ಮಾಡಿದ್ದಾರೆ. ಪಾರ್ವತಿ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಹಲೋ, ನಮಸ್ತೆ ಮೇಡಮ್. ಹೇಳಿ. ನಂದು ಥೈರಾಯ್ಡ್ TSH ಟೆಸ್ಟ್ 4 months ಪ್ರೆಗ್ನೆಂಟ್ ಇದೆ ಮೇಡಮ್. ಇವಾಗ ನಾನು 5th ರನ್ನಿಂಗ್. T3 T4 ಎಲ್ಲ ನಾರ್ಮಲ್ ಇದೆ. TSH 4.65, ನಾರ್ಮಲ್ ರೇಂಜ್ 0.27 ಇಂದ 4.2. ಸೊ ಸ್ವಲ್ಪ ಒಂಚೂರು ವೇರಿ ಇದೆ. ಓಕೆ, ನಿಮಗೆ ಮುಂಚೆ ಯಾವಾಗಾದ್ರೂ ಈ ಪ್ರಾಬ್ಲಮ್ ಇತ್ತಾ? 1 year ಬ್ಯಾಕ್ ನನಗೆ ಇದು ಗೊತ್ತಾಯ್ತು ಥೈರಾಯ್ಡ್ ಇದೆ ಅಂತೇಳಿ. ಸೊ ನಾನು ಅವಾಗಿಂದ ಎಲ್ಟ್ರಾಕ್ಸಿನ್ ಅಂತ ಒಂದು ತಗೊಳ್ತಾ ಇದ್ದೆ. ಈಗ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಎಲ್ಟ್ರಾಕ್ಸಿನ್ ಬಿಟ್ಬಿಟ್ರಾ? ಇಲ್ಲ, ಕಂಟಿನ್ಯೂ ಮಾಡ್ತೀನಿ ಡಾಕ್ಟರ್. 50 mg ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಎವ್ರಿ 3 months ಅದೇ ಟೆಸ್ಟ್ ಮಾಡಿಸ್ತಾ ಇದ್ದೀನಿ. ಸರಿ, ಸೇಮ್ ಇಷ್ಟೇ ಬರ್ತಾ ಇದೆ ರೇಂಜ್ 4. ಓಕೆ. ಈಗ ಏನಂದ್ರೆ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಈವನ್ ಎಷ್ಟೋ ಮಾತ್ರೆಗಳನ್ನು ನಾವು ಫಸ್ಟ್ 3 monthsನಲ್ಲಿ ಕೊಡೋದಿಲ್ಲ. ಆದರೆ ಈ ಥೈರಾಯ್ಡ್ಗೆ ಎಲ್ಟ್ರಾಕ್ಸಿನ್ ಮಾತ್ರ ಈವನ್ ಆ ಟೈಮ್ನಲ್ಲಿ ಕೂಡ ನಾವು ಕೊಡ್ತೀವಿ, ಅದನ್ನು ನಿಲ್ಲಿಸೋದಿಲ್ಲ. ನೀವು ಥ್ರೂಔಟ್ ಪ್ರೆಗ್ನೆನ್ಸಿ ತೊಗೊಳ್ಳೇಬೇಕಾಗತ್ತೆ. ಖಂಡಿತ ಅದು ತೊಗೊಳ್ಳೋದ್ರಿಂದ ಮಗುಗೆ ಬಹಳಷ್ಟು ಉಪಯೋಗ ಇದೆ. ನೀವು ತೊಗೊಂಡಿಲ್ಲ ಅಂದರೆ ತೊಂದರೆ ಜಾಸ್ತಿ ಆಗುತ್ತೆ. ಮತ್ತು ನಿಮ್ಮದು ವ್ಯಾಲ್ಯೂ ಹೇಳಿದ್ರಲ್ಲ, ಸ್ವಲ್ಪ ನಾರ್ಮಲ್ಗಿನ ಒಂದು ಸ್ವಲ್ಪ ಜಾಸ್ತಿ ಇದೆ. ಇನ್ನೊಂದು ನೀವು ಎಂಡೋಕ್ರೈನಾಲಜಿಸ್ಟ್ ಹತ್ರ ತೋರಿಸ್ಬಿಟ್ಟು ಅಕಸ್ಮಾತ್ ಏನಾದರೂ ಎಲ್ಟ್ರಾಕ್ಸಿನ್ ಡೋಸ್ ಜಾಸ್ತಿ ಮಾಡಬೇಕಾ ಅದನ್ನು ಡಿಸೈಡ್ ಮಾಡಿಸ್ಕೊಂಡು, ಈಗ 1 ತೊಗೊಳ್ತಾ ಇದ್ದರೆ 1.5 ಆ ಥರ ಏನಾದ್ರು ತೊಗೊಳ್ಳಿ. ಈ TSH ವ್ಯಾಲ್ಯೂ ಕೂಡ ಆವಾಗ ಕಡಿಮೆ ಆಗುತ್ತೆ. ಖಂಡಿತ ಥೈರಾಯ್ಡ್ನ ನಾರ್ಮಲಾಗಿ ಇಟ್ಕೋಬೇಕಾಗಿರೋದು ತುಂಬ ಮುಖ್ಯ. ಮುಂದೆ ನಾವು ಮಗುಗೆ ಹೈಪೋಥೈರಾಯ್ಡು ಅಥವಾ ಅದೇನಾದರೂ ಪ್ರಾಬ್ಲಮ್ ಬಂದರೆ ಅದು ನಾವು ಈಗಲೇ ಪ್ರಿಕಾಷನ್ ತೊಗೊಳ್ಳೋದ್ರಿಂದ ಅದಕ್ಕೆ ನಾವು ದೊಡ್ಡ ತೊಂದರೆ ಬರೋದನ್ನು ತಪ್ಪಿಸ್ಬೋದು. ಓಕೆ, ಖಿನ್ನತೆಗೆ ಒಳಗಾದರೆ ಏನು ಸಮಸ್ಯೆಗಳಾಗ್ತವೆ, ಅದರ ಲಕ್ಷಣ ಏನು, ಕೌನ್ಸಿಲಿಂಗ್ ಮೂಲಕ ಹೇಗೆ ಚಿಕಿತ್ಸೆಯನ್ನು ಕೊಡ್ಬೋದು ಅನ್ನೋ ಮಾತನ್ನು ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದ ಡಾಕ್ಟರ್. ನಮಸ್ಕಾರ. ಓಕೆ, ತಾಯಿ ಮತ್ತು ಮಗುವಿನ ಮಾನಸಿಕ ಸಂಬಂಧ ಅತಿ ಮುಖ್ಯವಾಗಿರುತ್ತೆ. ಒಂದು ವೇಳೆ ತಾಯಿ ಖಿನ್ನತೆಗೆ ಒಳಗಾಗಿದ್ದರೆ ಸೂಕ್ತ ಚಿಕಿತ್ಸೆಯನ್ನು ಪಡೆದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಹಕಾರಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.